ಎಲ್ರಿಗೂ ನಮಸ್ಕಾರ. ಮೈಕ್ರೋಗ್ರೀನ್ ಕೃಷಿಗೆ ಎಲ್ಲರಿಗೂ ಸ್ವಾಗತ. ನಾನು ಮೈಕ್ರೋಗ್ರೀನ್ಸ್ನ ಮನೆಯಲ್ಲೇ ಸಿಂಪಲ್ಲಾಗಿ ಯಾವ ರೀತಿಯಾಗಿ ಬೆಳಿಬೋದು ಅನ್ನೋದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದೆ. ಸೊ ಹಾಗೆ ವೀಡಿಯೋ ಮಾಡಿ ಕೂಡ ನಾನು ಯೂಟ್ಯೂಬಲ್ಲಿ, ಇನ್ಸ್ಟಾ, ಫೇಸ್ಬುಕ್ಕಲ್ಲಿ ಎಲ್ಲ ಕೂಡ ಹಾಕಿದ್ದೀನಿ. ಇದನ್ನು ಹಾಕಿದ ಮೇಲೆ ನನಗೆ ತುಂಬ ಕಮೆಂಟ್ಸ್ ಬಂದಿರೋದು ಏನು ಅಂತ ಅಂದರೆ, ಸ್ಟೀಲ್ ಟ್ರೇನ ನೀವು ಎಲ್ಲಿ ಕೊಂಡ್ಕೊಂಡ್ರಿ ದಯವಿಟ್ಟು ತಿಳಿಸಿ, ಹಾಗೆ ಲಿಂಕ್ ಕಳಿಸಿ ಅಂತ ಕೂಡ ಹೇಳಿದ್ದೀರಾ. ಇನ್ನು ಕೆಲವರು ಮಾಡಿರೋ ಅಂಥದ್ದು, ಇದು ಮಾರ್ಕೆಟಿಂಗ್ ಹೆಂಗೆ ಮಾಡೋದು ಅಂತ ಫಸ್ಟ್ ಹೇಳಿ ಮೇಡಮ್, ಮಾರ್ಕೆಟಿಂಗ್ ಹೆಂಗೆ ಮಾಡೋದು ನಾವು ಬೆಳೆದ್ಬಿಟ್ರೆ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಹಾಗೆ ಇನ್ನೂ ಕೆಲವರಿಗೆ ಹೆಂಗೆ ಜಾಯ್ನ್ ಆಗಬೇಕು, ಎಲ್ಲಿ ನೋಡಬೇಕು ವಿಡಿಯೋ ಅಂತಲೇ ಗೊತ್ತಿಲ್ಲ, ನಮಗೆ ಇಂಟ್ರೆಸ್ಟ್ ಇದೆ, ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಾಯಿದ್ದೀರಾ. ಕೆಲವರು ಹೇಳ್ತಾಯಿದ್ದೀರಾ ನಮಗೆ ವಿಡಿಯೋ ಫುಲ್ ನೋಡೋಕ್ಕಾಗ್ತಾ ಇಲ್ಲ ಅಂತ. ನನ್ನ ಯೂಟ್ಯೂಬು ವಿಡಿಯೋಲ್ಲಿ ಫುಲ್ಲು ಡೀಟೇಲಾಗಿ ಎಲ್ಲವನ್ನು ಕೂಡ ಹೇಳಿದ್ದೀನಿ. ಅಲ್ಲಿಗೆ ಹೋಗಿ ಕೂಡ ನೀವು ಚೆಕ್ ಮಾಡಿದರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ಇನ್ನು ನಾನು ಇಲ್ಲಿ ಇವತ್ತು ಕಮೆಂಟ್ ಮಾಡಿರೋಂತಹ ವಿಷಯಗಳ ಬಗ್ಗೆ ಮಾತಾಡೋಣ ಅಂತ ಹೇಳಿ ಬಂದಿದ್ದೀನಿ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಒಂದೊಂದು ರೀತಿಯಾಗಿ ಕಮೆಂಟ್ ಮಾಡಿದ್ದೀರಾ. ಸೊ ಎಲ್ಲವನ್ನು ಕೂಡ ಒಬ್ಬೊಬ್ಬರಿಗೆ ಆನ್ಸರ್ ಮಾಡೋ ಬದಲು ಒಂದು ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳಿ. ಹಾಗೆ ಲಾಸ್ಟ್ ವೀಕು ಒಬ್ಬರು ಮಾಡಿದರು, ಮೇಡಮ್ ಮಾರ್ಕೆಟಿಂಗ್ ಬಗ್ಗೆ ದಯವಿಟ್ಟು ತಿಳಿಸಿ ಅಂತ, ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಶಾರ್ಟ್ಲಿ ಅಂತ ಹೇಳಿದ್ದೆ. ಸೊ ಅದನ್ನು ಮಾಡೋಣ ಅಂತ ಹೇಳಿ ಕೂಡ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ, ಎಲ್ಲವನ್ನು ಒಂದರಲ್ಲೇ ಹೇಳೋಣ ಅಂತ ಹೇಳಿ. ಈಗ ನಾನು ಹೇಳ್ತಾ ಇರೋದು ಮಾರ್ಕೆಟಿಂಗ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಫಸ್ಟು ಸ್ಟೀಲ್ ಟ್ರೇ ಅಂತ ಇದ್ದೀರಾ. ಸ್ಟೀಲ್ ಟ್ರೇ ಅದು ನಾನು ತೊಗೊಂಡಿದ್ದು, ನಮಗಿಲ್ಲಿ ಸ್ಟಾಕ್ ಔಟ್ ಆಗಿದೆ. ಸೊ ಅವ್ರು ಹೇಳ್ತಾ ಇದ್ದಾರೆ ಇನ್ನೊಂದು ತಿಂಗಳು ವೆಯ್ಟ್ ಮಾಡಿ ಮೇಡಮ್, ಸ್ಟಾಕ್ ಬಂದ ಮೇಲೆ ನಾನೇ ಇನ್ಫಾರ್ಮ್ ಮಾಡ್ತೀನಿ, ಆವಾಗ ನಂಬರ್ ಕೊಡಿ, ಇಲ್ಲಾಂದರೆ ಅಷ್ಟು ಫೋನ್ಗಳು ಬರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಆನ್ಲೈನಲ್ಲಿ ಸಿಗುತ್ತಾ ಅಂತ ಕೂಡ ನಾನು ಚೆಕ್ ಮಾಡಿದೆ. ಆನ್ಲೈನಲ್ಲಿ ಇದೇ ಥರ ಇದ್ದರೂ ಕೂಡ ತುಂಬ ದೊಡ್ಡ ಹೋಲಿದೆ. ಅದಕ್ಕೆ ನಾವು ಕೋಕೋಪಿಟ್ ಹಾಕ್ತಿದ್ದಂಗೆ ಕೆಳಗಡೆ ಎಲ್ಲ ಕೋಕೋಪಿಟ್ ಬರುತ್ತೆ, ಅದು ಆಗೋದಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ದು, 1 ತಿಂಗಳು, ನೆಕ್ಸ್ಟ್ ಮಂತು ಅವ್ರು ಸ್ಟಾಕ್ ಬಂದಿದ್ದ ತಕ್ಷಣ ನಾನು ಇನ್ಫಾರ್ಮ್ ಮಾಡ್ತೀನಿ ನಿಮಗೆ. ನಾನು ಕಳೆದ 5 ವರ್ಷದಿಂದ ಮೈಕ್ರೋಗ್ರೀನ್ಸ್ನ ಬೆಳೀತಾ ಇದ್ದೀನಿ, ಆಯಿತಾ. ಸೊ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಬೆಳ್ಕೊತಿದ್ದೀನಿ. ಇನ್ನು ಆನ್ಲೈನ್ ಕ್ಲಾಸು ಮಾಡ್ತಾಯಿದ್ದೀನಿ. ಆಫ್ಲೈನ್ ಕ್ಲಾಸ್ಗೆ ಇನ್ನೂ ನಾನು ಯೋಚನೆ ಮಾಡಿಲ್ಲ. ಆಫ್ಲೈನ್ ಕ್ಲಾಸ್ ಮಾಡಬೇಕು ಅಂತ ಬಂದಾಗ ಸ್ವಲ್ಪ ಮಟ್ಟಿಗೆ ಫೀಸ್ ಆಗುತ್ತೆ. ಯಾಕಂದರೆ ನಾವೊಂದು ಡ್ರೈ ಕಿಟ್ ಕೊಡಬೇಕು, ನಿಮ್ಮ ಕೈಲೇ ಎಲ್ಲವನ್ನು ಕೂಡ ಪ್ರಾಕ್ಟೀಸ್ ಮಾಡಿಸ್ಬೇಕು, ಜೊತೆಗೆ ಎಲ್ಲ ರೀತಿಯಾಗಿ ನಾವು ಫೆಸಿಲಿಟೀಸ್ ಮಾಡಬೇಕು ಅಂದಾಗ ಸ್ವಲ್ಪ ಮಟ್ಟಿಗೆ ಚಾರ್ಜ್ ಆಗುತ್ತೆ. ಹಾಗಾಗಿ ನಾನು ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದರೆ ಮಾರ್ಕೆಟಿಂಗ್ ಬಗ್ಗೆ. ಸೊ ಮಾರ್ಕೆಟಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ, ನೀವು ಬೆಳೆದಂಥ ಮೈಕ್ರೋಗ್ರೀನ್ಸ್ನ ನಿಮ್ಮ ಹತ್ರ ಇರೋ ಸುತ್ತಮುತ್ತ ಇರೋವಂತಹ ನಿಮ್ಮ ಏರಿಯಾದಲ್ಲಿ ಇರೋವಂತಹ ಜಿಮ್ ಸೆಂಟರ್ಗಳಿಗೆ, ಹಾಗೆ ಯೋಗ ಸೆಂಟರ್ಗಳಿಗೆ, ಚಾಟ್ಸ್ ಅಂಗಡಿಗಳಿಗೆ, ಹಾಗೆ ಹೋಟೆಲ್ಗಳಿಗೆ ಕಡೆ ಹೋಗ್ಬಿಟ್ಟು, ಸೊ ಮೈಕ್ರೋಗ್ರೀನ್ಸ್ ಅಂದರೆ ಏನು, ಇದರಲ್ಲಿ ಎಷ್ಟೆಲ್ಲ ಪೌಷ್ಟಿಕಾಂಶ ಇದೆ, ನಾವು ಏನಕ್ಕೆ ತಗೋಬೇಕು ಅನ್ನೋದನ್ನು ಸ್ವಲ್ಪ ಒಂದು ಪೇಪರಲ್ಲಿ, ವೈಟ್ ಪೇಪರಲ್ಲಿ ಕ್ಲೀನಾಗಿ ಅದನ್ನೆಲ್ಲ ಡೀಟೇಲಾಗಿ ಪ್ರಿಂಟ್ ಮಾಡಿಸ್ಬಿಟ್ಟು ಅವರಿಗೆ ಕೊಟ್ಟರೆ ಕ್ಲೀನಾಗಿ ಅರ್ಥ ಆಗುತ್ತೆ. ಜೊತೆಗೆ ಅವರು ತೊಗೊತಾರೆ. ಸಾಮಾನ್ಯವಾಗಿ ತುಂಬ ಜನಕ್ಕೆ ಇದು ಮೈಕ್ರೋಗ್ರೀನ್ಸ್ ಬಗ್ಗೆ ಅವೇರ್ನೆಸ್ ಇದೆ, ಆದರೆ ಇನ್ನೂ ಕೆಲವರಿಗೆ ಮೈಕ್ರೋಗ್ರೀನ್ಸ್ ಅಂದ್ರೇ ಗೊತ್ತಿಲ್ಲ. ಹಾಗಾಗಿ ನಾವು ಒಂದು ಪಾಂಪ್ಲೆಟಲ್ಲಿ ಎಲ್ಲವನ್ನು ಕೂಡ ನಾವು ಅದನ್ನು ಪ್ರಿಂಟ್ ಮಾಡಿಸ್ಬಿಟ್ಟು, ಇದು ಈ ಥರ ಇದೆ, ಇಷ್ಟೊಂದು ಹೆಲ್ತ್ ಬೆನಿಫಿಟ್ ಇದೆ, ಇದನ್ನು ಯೂಸ್ ಮಾಡಿ ಅಂತೇಳಿ ಶಾಂಪಲ್ ಪೀಸು ಕೂಡ ಸ್ವಲ್ಪ ಕೊಟ್ಬಿಟ್ಟು ಅವ್ರ ಹತ್ರ ಬರಬೇಕಾಗುತ್ತೆ. ಇನ್ನು ಫುಡ್ ಸ್ಟೋರ್ಗಳಲ್ಲಂತೂ ತುಂಬಾ ಇದು ಸೇಲ್ ಆಗುತ್ತೆ. ಹಾಗೆ ಹೋಟೆಲ್ಗಳಲ್ಲಂತೂ ತುಂಬ ತೊಗೊತಾರೆ. ಹಾಗೆ ಇನ್ನು ಈ ಮಂಗಳೂರು ಸ್ಟೋರ್ಸ್ಗಳು ಅಂತ ಎಲ್ಲ ಇರ್ತಾರೆ, ಆರ್ಗ್ಯಾನಿಕ್ ಫುಡ್ ಶಾಪಲ್ಲಂತೂ ತುಂಬಾ ಬೇಡಿಕೆ ಇದೆ. ಅಲ್ಲೂ ಕೂಡ ನೀವು ಹೋಗಿ ಕೊಡ್ಬೋದು, ಮಾರ್ಕೆಟಿಂಗ್ ಮಾಡ್ಬೋದು. ಈ ರೀತಿಯಾಗಿ ಮಾರ್ಕೆಟಿಂಗ್ ಮಾಡೋದ್ರಿಂದ ಸ್ವಲ್ಪ ನಿಧಾನ ಆದರೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಜಿಮ್ ಸೆಂಟರ್ಗಳು ಅಂತೂ ತುಂಬಾ ಒಳ್ಳೆಯದು. ಯಾಕಂದರೆ ಇದು ಯಥೇಚ್ಛವಾದಂತಹ ಕೆಲವೊಂದು ಮೂಳೆಗಳ ಆರೋಗ್ಯಕ್ಕೆ, ಮಸಲ್ಸ್ ಬಿಲ್ಡ್ ಮಾಡೋಕ್ಕೆ, ಹಾಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚೋಕ್ಕೆ ಈ ಯೋಗ ಸೆಂಟರ್ಗಳಿಗೆ ಹಾಗೆ ಜಿಮ್ಗಳಿಗೆ ಕೊಡೋದು ತುಂಬಾ ಒಳ್ಳೆಯದು. ಇನ್ನೋದ್ರಿಂದ ಏನೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನು ನೀವು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಶಾಂಪಲ್ ಪೀಸು ಸ್ವಲ್ಪ ಕೊಟ್ಟು ಬಂದಾಗ ಖಂಡಿತವಾಗ್ಲೂ ಅವ್ರು ಬೈ ಮಾಡ್ತಾರೆ. ಸೊ ಈ ರೀತಿಯಾಗಿ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ. ಇನ್ನು ಆನ್ಲೈನಲ್ಲೂ ಕೂಡ ನೀವು ಮಾರ್ಕೆಟಿಂಗ್ ಮಾಡ್ಬೋದು. ಈಗ ಅಮೆಝಾನು, ಫ್ಲಿಪ್ಕಾರ್ಟು ಎಲ್ಲ ಕಡೆಯೂ ಕೂಡ ಇದು ಸಿಗುತ್ತೆ. ಸೊ ಅಲ್ಲಿ ಕೂಡ ನೀವು ಮಾರ್ಕೆಟಿಂಗ್ ಮಾಡ್ಬೋದು. ಇಲ್ಲ ಅಂತಂದರೆ ದೊಡ್ಡ ಸ್ಟಾರ್ ಬಜಾರ್ಗಳಲ್ಲೂ ಕೂಡ ನೀವು ಇದನ್ನು ಮಾರ್ಕೆಟಿಂಗ್ ಮಾಡ್ಬೋದು. ಹಾಗಾಗಿ ಸೊ ಮಾರ್ಕೆಟಿಂಗ್ ಮಾಡಬೇಕು ಅಂದಾಗ ನಾವು ಅದ್ರ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಏನಕ್ಕೆಲ್ಲ ಒಳ್ಳೆಯದು, ಯಾವ್ಯಾವ ಸೀಡ್ಸು ಏನು ಅಂತ. ಇನ್ನು ಪ್ರೈಸ್ ಬಗ್ಗೆ ಕೇಳಿದ್ದೀರಾ, ಪ್ರೈಸ್ನ ಯಾವ ರೀತಿಯಾಗಿ ಡಿಸೈಡ್ ಮಾಡೋದು ಅಂತ. ಯಾಕಂದರೆ ಪ್ರೈಸ್ನ ನಾವು ಹಿಂಗೆ ಡಿಸೈಡ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಬೀಜಗಳು ಒಂದೊಂದು ಬೀಜಗಳದ್ದು ಒಂದೊಂದು ಪ್ರೈಸ್ ಇದೆ. ಈಗ ಸಾಸಿವೆ ಅಂದರೆ ಕಡಿಮೆಗೆ ಸಿಗುತ್ತೆ, ಮೆಂತೆ ಕಡಿಮೆಗೆ ಸಿಗುತ್ತೆ, ಧನಿಯಾ ಕಡಿಮೆಗೆ ಸಿಗುತ್ತೆ, ಈ ಕಡಲೆಕಾಳು, ಹೆಸರು ಕಾಳು, ಹುರುಳಿಕಾಳು ಎಲ್ಲ ಚೆನ್ನಾಗಿ ಕಡಿಮೆಗೆ ಸಿಗುತ್ತೆ. ಆದರೆ ಬೇರೆ ಸೊಪ್ಪು, ತರಕಾರಿಗಳು, ಈ ಬ್ರೋಕ್ಲಿ ಎಲ್ಲ ಬಂದ್ಬಿಟ್ಟು ತುಂಬಾ ಕಾಸ್ಟ್ಲಿ ಇರುತ್ತೆ ಸೀಡ್ಸು. ಹಾಗಾಗಿ ನಾವು ಇಷ್ಟು ಗ್ರಾಮಿಗೆ ಇಷ್ಟೇ ಕೊಡಿ ಅಂತ ಹೇಳೋಕ್ಕಾಗಲ್ಲ. ಸೊ ನೀವು ಅದು ಬೀಜಗಳನ್ನ ತಂದಾಗ ನಿಮ್ಮ ಸಮಯ, ನಿಮ್ಮ ಇನ್ವೆಸ್ಟ್ಮೆಂಟು, ಹಾಗೆ
ನೀವು ಬೆಳೆದಂತಹ ಕ್ವಾಲಿಟಿ ಎಲ್ಲವನ್ನು ನೋಡಿ ಸೊ ನೀವು ಪ್ರೈಸ್ನ ಡಿಸೈಡ್ ಮಾಡಬೇಕಾಗುತ್ತೆ. ಹಾಗೆ ಇದನ್ನು ಗ್ರಾಮ್ ಲೆಕ್ಕದಲ್ಲಿ ಮಾರ್ತೀವಿ. ಇನ್ನು ಒಂದು ಈ ವಿಷಯ ಹೇಳಲೇಬೇಕು ಅಂತಂದರೆ, ನಾವು ಬೆಳೆದಂಥ ಸೀಡ್ಸ್ ಆರ್ಗ್ಯಾನಿಕ್ ಆಗಿದೆ ಅನ್ನೋದನ್ನು ಅವರಿಗೆ ತೋರಿಸ್ಬೇಕಾಗುತ್ತೆ. ಅದರಲ್ಲೂ ಕೂಡ ಇತ್ತೀಚೆಗೆ ಪ್ರತಿಯೊಂದು ಏರಿಯಾಗಳಲ್ಲೂ ಕೂಡ, ಅದರಲ್ಲೂ ಬೆಂಗಳೂರಲ್ಲಿ ಪ್ರತಿಯೊಂದು ಏರಿಯಾಗಳಲ್ಲೂ ಕೂಡ ಆರ್ಗ್ಯಾನಿಕ್ ಫುಡ್ ಶಾಪ್ ಅಂತ ಖಂಡಿತ ಇದೆ, ಸೇಲ್ ಆಗುತ್ತೆ. ಹಾಗೆ ಈ ಪಾರ್ಕ್ಗಳ ಹತ್ರನೂ ಕೂಡ ನಾವು ಅಲ್ಲಿ ಸೇಲ್ ಮಾಡೋರು ಇರ್ತಾರೆ, ಜ್ಯೂಸು ಎಲ್ಲ ಸೇಲ್ ಮಾಡ್ತಿರ್ತಾರೆ. ಸೊ ಅಲ್ಲಿ ಕೂಡ ಕೊಡೋದ್ರಿಂದ ಕೂಡ ತೊಗೊತಾರೆ. ಇನ್ನು ತುಂಬ ಜನಕ್ಕೆ ಏನು ಕನ್ಫ್ಯೂಷನ್ ಅಂದರೆ, ನಾವು ಮೊಳಕೆ ಕಟ್ಟಿದ ಕಾಳನ್ನೇ ತಿನ್ಬೋದಲ್ವಾ, ಯಾಕೆ ಈ ರೀತಿಯಾಗಿ ಮೈಕ್ರೋಗ್ರೀನ್ಸ್ನ ಬೆಳೆಸ್ಕೊಂಡು ತಿನ್ನಬೇಕು, ಅದರಲ್ಲೂ ಮೊದಲ 2 ಎಲೆಗಳನ್ನೇ ನಾವು ಯಾಕೆ ತಿನ್ನಬೇಕು, ಮಾರ್ಕೆಟಿಂಗ್ ಮಾಡಬೇಕು ಅಂತ ಅಂದಾಗ ನಾವು ಇದು ಒಂದು ಕೂಡ ಇಂಪಾರ್ಟೆಂಟಾಗಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನಾವು ಮೊಳಕೆ ಕಾಳು ತಿನ್ನೋದ್ರಿಂದ ಏನುಳ್ಳ ಒಳ್ಳೆಯದು, ಡಾಕ್ಟ್ರು ಮೊಳಕೆ ಕಾಳೆಲ್ಲ ತಿನ್ನಿ ತುಂಬ ಒಳ್ಳೆಯದು ಅಂತಾರೆ. ಸೊ ಮೊಳಕೆ ಕಾಳಕ್ಕಿಂತ ಮೈಕ್ರೋಗ್ರೀನ್ಸ್ ಏನಕ್ಕೆ ಒಳ್ಳೆಯದು? ಸೊ ಮೊಳಕೆ ಕಾಳಿಂದ ಮೈಕ್ರೋಗ್ರೀನ್ಸು ಅಂದರೆ ಮೊಳಕೆ ಹೊಡೆದಂತಹ ಕಾಳಿಂದ ಮೊದಲ 2 ಎಲೆಗಳು ಬರುವಾಗ ಏನೆಲ್ಲ ಕ್ರಿಯೆಗಳಾಗುತ್ತೆ, ಏನಕ್ಕೆ ಅದು ತಿನ್ನಬೇಕು, ಅದರಲ್ಲಿರುವಂತಹ ಪೌಷ್ಟಿಕಾಂಶಗಳೇನು ಅನ್ನೋದನ್ನೆಲ್ಲ ಕೂಡ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇನ್ನು ತುಂಬ ಜನ ಕೇಳ್ತಿರೋದು, ಕೋಕೋಪಿಟ್ನ ಎಲ್ಲಿ ತೊಗೊತೀರಾ, ಪುಡಿ ತೊಗೋಬೇಕಾ ಅಥವಾ ಕೇಕ್ ಥರ ತೊಗೋಬೇಕಾ ಅಂತ. ಕೇಕ್ ಥರದ್ದೇ ತೊಗೊಳ್ಳಿ, ಪುಡಿ ಆದರೆ ಅದು ಹೇಗೆ ಅಂತ ಗೊತ್ತಿಲ್ಲ, ಅದು ಪಾಟ್ ಮಿಕ್ಸಿಂಗು ಅಥವಾ ತರಕಾರಿ ಸೊಪ್ಪು ಬೆಳೆಯೋಕ್ಕೆ ಚೆನ್ನಾಗಿರುತ್ತೆ. ನೀವು ಕೇಕ್ ಥರದ್ದೇ ತೊಗೊಂಡ್ರೆ ಕ್ಲೀನಾಗಿ ತೊಳೆದು ಒಣಗಿಸಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ನನಗೆ ಗೊತ್ತಿರೋವಂತಹ ಅಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಮತ್ತೆ ಯಾವಾಗ ನಾನು ಲೈವ್ ಬರ್ತೀನಿ, ಯಾವಾಗ ಲೈವ್ ಕ್ಲಾಸ್ ಇರುತ್ತೆ ಅನ್ನೋದು ಎಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳೊಂದಿಗೆ ಮಮತಾ.